ಸಿಂಪಲ್ ಆಗಿ ಏನಾದ್ರು ಸಾಂಬಾರುಗಳನ್ನು ಮಾಡಬೇಕು ಅಂದ್ಕೊಂಡಿದ್ದಾಗ ಅಥವಾ ತರಕಾರಿಗಳಿಲ್ಲದೆ ಇರುವಾಗ ಈ ಸಾಂಬಾರನ್ನು ಒಮ್ಮೆ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾವು ಸಪ್ಪೆ ತೊಗೆ ಅಂತ ಹೇಳ್ತೀವಿ ಅಥವಾ ಸಪ್ಪೆಬೇಳೆ ಸಾಂಬಾರು ಅಂತಲೂ ಕೂಡ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಸ್ ಕುಕಿಂಗ್ ಚಾನಲ್. ನೀವು ನನ್ನ ವೀಡಿಯೋಸನ್ನು ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸನ್ನು ನೋಡಿ ಅಂತ ಹೇಳ್ತಾ, ಈ ಸಾಂಬಾರನ್ನು ಮಾಡಲಿಕ್ಕೆ ನಾನು 1 ಬೌಲಷ್ಟು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ, 1/4 ಬೌಲಷ್ಟು ಮಸೂರ್ ದಾಲನ್ನು ತೊಗೊಂಡಿದ್ದೀನಿ. ಈ ಬೇಳೆಗಳನ್ನು 2ರಿಂದ 3 ಬಾರಿ ಚೆನ್ನಾಗಿ ತೊಳೆದು 2 ಲೋಟದಷ್ಟು ನೀರನ್ನು ಹಾಕಿ 3 ವಿಸಲನ್ನು ಕೂಗಿಸ್ಕೊಳ್ತಾ ಇದ್ದೀನಿ. ನಾವು ಈ ಸಾಂಬಾರನ್ನು ಅವರೆಬೇಳೆನಲ್ಲೂ ಕೂಡ ಮಾಡ್ಕೋಬೋದು. ಬರೀ ಅವರೆಬೇಳೆ ಹಾಕಿ ಮಾಡ್ಬೋದು ಅಥವಾ ತೊಗರಿಬೇಳೆ ಅರ್ಧ ಅವರೆಬೇಳೆ ಅರ್ಧ ಕೂಡ ಹಾಕಿ ಮಾಡ್ಬೋದು. ರುಚಿ ಚೆನ್ನಾಗಿರುತ್ತೆ. ಬೇಳೆಯನ್ನು ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ ನಂತರ ಸ್ವಲ್ಪ ಮಸ್ಕೋಬೇಕು. ಮಸ್ಕೊಳ್ಳೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿಯಾಗುತ್ತೆ. ತೀರಾ ಕರ್ಗೋ ಥರ ಮಸ್ಕೋಬೇಕು ಅಂತಿಲ್ಲ, ಸ್ವಲ್ಪ ಸ್ವಲ್ಪ ಬೇಳೆ ಇದ್ರೂ ನಡೆಯುತ್ತೆ, ಪರವಾಗಿಲ್ಲ. ಈ ಸಾಂಬಾರನ್ನು ನಾವು ಬಾಣಂತಿಯವ್ರಿಗೂ ಕೂಡ ಕೊಡ್ತೀವಿ. ಬಾಣಂತಿಯವ್ರಿಗೆ ಕೊಡೋದಾದರೆ ಅವರೆಬೇಳೆನ ಹಾಕೋದಿಲ್ಲ, ಬರೀ ತೊಗರಿಬೇಳೆ ಮಾತ್ರ ಹಾಕಿ ಮಾಡ್ತೀವಿ. ನಂತರ ಹಸಿಮೆಣಸಿನ್ಕಾಯಿ ಬದಲಾಗಿ ನಾವು ಒಣಮೆಣಸಿನ್ಕಾಯಿನ ಉಪಯೋಗಿಸ್ಬೇಕಾಗತ್ತೆ ಬಾಣಂತಿಯವರಿಗೆ ಕೊಡೋದಾದರೆ. ಇವಾಗ ಸಾಂಬಾರಿಗೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ 1/4 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು 3ರಿಂದ 4 ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಈ ಸಾಂಬಾರಿಗೆ ಮೇಯ್ನ್ ಫ್ಲೇವರ್ ಕೊಡೋದು ಜೀರಿಗೆ ಮತ್ತು ಬೆಳ್ಳುಳ್ಳಿ. ಹಾಗಾಗಿ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ. ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ 5ರಿಂದ 6 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಬದಲಾಗಿ ನಾವು ಒಣಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಕೋಬೋದು. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ ನಂತರ ಸ್ವಲ್ಪ ಒಗ್ಗರಣೆನಲ್ಲಿ ಅದನ್ನು ಬಾಡಿಸ್ಕೋಬೇಕು. ಆವಾಗ ಅದು ಚೆನ್ನಾಗಿ ಖಾರ ಬಿಟ್ಕೊಳ್ಳುತ್ತೆ. ನಂತರ 1 ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಅದು ಸಾಫ್ಟ್ ಆಗೋವರೆಗೂ ಒಗ್ಗರಣೆನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡ ನಂತರ ಮಸ್ದಿಟ್ಕೊಂಡಂತಹ ಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ತಿರುಗಿಸ್ಕೊಂಡು ಕುದಿಸ್ಕೋಬೇಕಾಗುತ್ತೆ. ನಾವು ಬಾಣಂತಿಯರಿಗೆ ಉಪಯೋಗಿಸೋದಾದರೆ ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಕಾಯನ್ನು ಹಾಕೋದಿಲ್ಲ. ಸಾಂಬಾರಿಗೆ ಒಗ್ಗರಣೆ ಕೊಡುವಾಗ ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕು. ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸಾಂಬಾರನ್ನು ಕುದಿಸ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಕುದಿಯುವಾಗ ಕಟ್ ಮಾಡಿರೋಂತಹ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈ ಸಾಂಬಾರನ್ನು ಮಾಡೋದು ತುಂಬಾ ಸುಲಭ, ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ. 2ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಸಾಂಬಾರನ್ನು ಕುದಿಸ್ಕೊಂಡ ನಂತರ ಸ್ಟವನ್ನು ಆಫ್ ಮಾಡಿ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.